ಓಕೆ, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದ್ಬಿಟ್ಟು ಐಶ್ವರ್ಯ. ಆದರೆ ನನ್ನ ಸ್ಟೇಜ್ ನೇಮ್ ಬಂದ್ಬಿಟ್ಟು ಆಶ್ ಮೆಲೋ ಅಂತ. ಸೊ ಕಾಲೇಜ್ ಟೈಮಿಂದನೂ ಆಶ್ ಮೆಲೋ ಸ್ಕೈಲರ್ ಅಂತಲೇ ಇದೆ. ಸೊ ಅದೇ ಐ ವಾಂಟ್ ಟು ಕ್ಯಾರಿ ಫಾರ್ವರ್ಡ್, ಬಿಕಾಸ್ ಆ ನೇಮ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಐಶ್ವರ್ಯ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಆಶ್ ಮೆಲೋ ಅಂದ್ರೇ ಗೊತ್ತಾಗುತ್ತೆ. ಅದರಿಂದ ಈ ಮೂವಿಯಲ್ಲೂ ಕೂಡ ಐ ವಾಂಟ್ ಎವ್ರಿಬಡಿ ಟು ನೋ ಆಶ್ ಮೆಲೋ. ಸೊ ಲೈಕ್ ದ್ಯಾಟ್. ಸರ್, ನಾನು ಬೇಸಿಕಲಿ ಡ್ಯಾನ್ಸರು. ಇದು ನನ್ನ ಫಸ್ಟ್ ಮೂವಿ. ಇದು ನಂದು ಆ್ಯಕ್ಟಿಂಗ್ ಅಂತ ಬಂದರೆ ಇದು ನನ್ನ ಫಸ್ಟ್ ಮೂವಿ. ಎಲ್ಲ ಬ್ಯಾಕ್ ಡ್ಯಾನ್ಸರಾಗಿ ಎಲ್ಲ ಮೂವೀಸಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ಅಂತ ಬಂದರೆ ಇದು ನನ್ನ ಫಸ್ಟ್ ಮೂವಿ ಸರ್. ಸರ್, ಅವ್ರಿಗೆ ಮೈಂಡಲ್ಲಿ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ. ಈ ಹುಡುಗಿ, ಈ ಕ್ಯಾರೆಕ್ಟರು, ಈ ಹೇರ್ ಸ್ಟೈಲು, ಈ ಬ್ಲೂ ಕಲರ್ ಹೇರ್ ಸ್ಟೈಲ್, ಈ ಪಿಯರ್ಸಿಂಗ್ ಇರೋ ಹುಡುಗಿಗೆ ಈ ಕ್ಯಾರೆಕ್ಟರೇ ಕೊಡಬೇಕು ಅಂತ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ನಮಗೆ ನಂಬಿಕೆ ಬರಲಿಲ್ಲ. ಓ, ವಿಜಯ್ ಸರ್ ನಮ್ಮನ್ನು ಸೆಲೆಕ್ಟ್ ಮಾಡಿದಾರಾ ಅಂತ ಹೇಳಿ ವಿ ವರ್ ಸೋ ಸರ್ಪ್ರೈಸ್ಡ್ ಅಬೌಟ್ ಇಟ್. ಬಟ್ ಅಪಾರ್ಟ್ ಫ್ರಮ್ ದಟ್, ಐ ಥಿಂಕ್ ಸರ್ ಆಲ್ರೆಡಿ ರಿಜಿಸ್ಟರ್ ಮಾಡಿ, ಹಿಸ್ ರಿಜಿಸ್ಟರ್ ಇನ್ ಹಿಸ್ ಮೈಂಡ್ ಸೇಯಿಂಗ್ ದಟ್ ಈ ಕ್ಯಾರೆಕ್ಟರೇ ಬರಬೇಕು, ಇದು ಈ ಹುಡುಗಿಗೆ ಈ ಕ್ಯಾರೆಕ್ಟರ್ ಬರಬೇಕು, ಫ್ಯಾಟ್ ದಪ್ಪಗಿರೋ ಹುಡುಗಿಗೆ ಈ ಕ್ಯಾರೆಕ್ಟರ್ ಬರಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿಬಿಟ್ಟಿದ್ದಾರೆ. ಯಾ ಯಾ ಸರ್, ಅದು ಅಂದ್ಕೊಂಡಿರಲಿಲ್ಲ ಸರ್ ನಾನು ಮಾಡ್ತೀನಿ ಅಂತ. ಯಾಕಂದರೆ ನನ್ನಲ್ಲೂ ಆ ಥರ ಒಂದು ಆ್ಯಕ್ಟಿಂಗ್ ಒಂದು ಕಲೆ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು. ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ತರಿಸಿದ್ದೆ ಅವರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ನನಗೆ ಈ ಆಪರ್ಚುನಿಟಿ. ನಾನು ಯಾವುದೂ ಮೈಂಡ್ ಸೆಟ್ಟಿಂದ ಹೋಗಿಲ್ಲ, ನಾನು ಈ ಥರನೇ ಮಾಡಬೇಕು, ಆ ಥರನೇ ಮಾಡಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು. ನಾನು ಬೈ ಆನ್ 15 ಇಯರ್ಸಿಂದ ನಾನು ಈ ಫೀಲ್ಡಲ್ಲಿದ್ದೀನಿ. ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿದ್ದೀನಿ, ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ, ಮತ್ತು ಆಲ್ಮೋಸ್ಟ್ ಕಾರ್ಪೊರೇಟ್ ಇವೆಂಟ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರ ಇವೆಂಟ್ಸಲ್ಲಿ ನಾವು ವರ್ಕ್ ಮಾಡಿದ್ದೀನಿ. ಆ ಥರ ಇರೋದ್ರಿಂದ ನನಗೆ ಬರೀ ಡ್ಯಾನ್ಸ್ ಫೀಲ್ಡ್ ಮಾತ್ರ ಗೊತ್ತು. ಆ್ಯಕ್ಟಿಂಗ್ ಅನ್ನೋದು ನನಗೆ ಐಡಿಯಾನೂ ಇರಲಿಲ್ಲ, ನನಗೆ ಪ್ಲ್ಯಾನೂ ಇರಲಿಲ್ಲ. ಅಂಥದ್ರಲ್ಲಿ ನನಗೆ ಅವರು ಇಲ್ಲ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಅವ್ರಿಗೆ ಕೊಡಿಸಿದ್ದು. ಆಮೇಲೆ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓ ಆಮೇಲೆ ಅಂದರೆ ಒಂದೊಂದು ವಿಷಯದಲ್ಲಿ ಭಯ ಆಗ್ತಿತ್ತು. ಆದರೆ ಅವರು ತುಂಬ ಗೈಡ್ ಮಾಡಿದ್ರು ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ನನಗೆ ಯಾವ ಥರ ಹೇಳ್ಕೊಟ್ರೆ, ನನಗೆ ಅಂತಲ್ಲ, ಯಾವ ಕಲೆ ಯಾವ ಥರ ಒಬ್ಬರಿಂದ ತೆಗಿಸ್ಬೇಕು, ಮಾಡಿಸ್ಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಈಸಿಯಾಗಿ ನಮ್ಮನ್ನ ಕ್ಯಾಚ್ ಮಾಡ್ತಾರೆ. ನಾವು ಈ ಥರ ಮಾಡಿದ್ರೇ ನಾವು ಮಾಡೋದು ಅಂತ. ಮಾಡಾದ್ಮೇಲೆ ಆಚೆ ಬಂದಮೇಲೆ, ಕ್ಯಾಮ್ರಾಯಿಂದ ಆಚೆ ಬಂದಮೇಲೆ ಫ್ರೆಂಡ್ಲಿ ಆಗಿರ್ತಾರೆ. ಅಲ್ಲಿ ಮಾಡ್ಬೇಕಾದ್ರೆ ಸ್ಟ್ರಿಕ್ಟ್ ಆಗಿರ್ತಾರೆ ನಾವು ಯಾಕೆ ಮಾಡ್ಬೇಕಾದ್ರೆ. ಅಲ್ಲಿಂದ ಬಂದಿದ ತಕ್ಷಣ ಫುಲ್ಲೇ ಚೇಂಜು. ಸರ ಬೈದಿದ್ದು, ಸರ ಮಾಡಿಸಿದ್ದು ಅಂತ. ಆದರೆ ಆಚೆ ಬಂದಮೇಲೆ ತುಂಬ ತುಂಬ ಅಂದರೆ ಒಂದು ಫ್ಯಾಮಿಲಿ ಥರ ಇದ್ರು ಸರ್ ಅವರು. ದೊಡ್ಡ ಹೀರೋ ಥರನೂ ನಮಗೆಲ್ಲೂ ತೋರಿಸ್ಕೊಂಡಿಲ್ಲ, ಎಲ್ಲೂ ನಮಗೆ ಭಯ ಪಡೋ ಥರನೂ ನಮಗೆಲ್ಲೂ ತೋರಿಸ್ಕೊಂಡಿಲ್ಲ. ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇನ್ನೂ ನಮಗೆ ತುಂಬಿದ್ದಾರೆ. ನಾವು ಮಾಡ್ತೀವಿ, ಇನ್ನೂ ನಾವು ಅವ್ರ ಮಾತಲ್ಲೇ ನಾವು ಮರಳಾಗ್ಬಿಡ್ಬೇಕು. ಸಕ್ಕತ್ತಾಗಿ ಮಾತಾಡ್ತಾರೆ. ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಅವ್ರ ಮಾತಲ್ಲೇ ನಮಗೆ ಬಂದ್ಬಿಡುತ್ತೆ, ಅವ್ರು ಮಾತಾಡಿದ್ರಲ್ಲೇ ನಮಗೆ ಬಂದ್ಬಿಡುತ್ತೆ. ಡೆಫಿನೆಟ್ಲಿ, ಬಿಕಾಸ್ ನಾನು ಟಿಕ್ಟಾಕ್ಸಲ್ಲಿ ಇಲ್ಲಾಂದರೆ ರೀಲ್ಸಲ್ಲಿ ಫುಲ್ ನೆಗೆಟಿವ್ ಶೇಡ್ಸು ಮತ್ತು ಆ್ಯಟಿಟ್ಯೂಡ್ ರೀಲ್ಸು ಆ ಥರನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಹೇಳಬೇಕಂದ್ರೆ ಆ್ಯಶ್ ಮೆಲೋ ರೀಲ್ಸಲ್ಲಿರೋಕ್ಕೂ ಮೂವಿಯಲ್ಲಿರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಿಕಾಸ್ ಮೂವಿಯಲ್ಲಿ ವಿಜಯಣ್ಣ ಹ್ಯಾಸ್ ಬಾಟ್ ಔಟ್ ಆಲ್ ದಿ ಎಮೋಷನ್ಸ್. ಒಂದು ಅಳೋದಾಗಲಿ, ಜೋಕ್ ಆಗಲಿ, ಇಲ್ಲಾಂದರೆ ನಗೋದಾಗಲಿ, ಆಲ್ ಕೈಂಡ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅವರು ನನ್ನ ಕ್ಯಾರೆಕ್ಟರ್ಗೆ ಹೀಸ್ ಬಾಟ್ ಇಟ್ ಔಟ್. ಸೊ ಆ್ಯಟಿಟ್ಯೂಡ್ ಮಾತ್ರ ಅಲ್ಲ, ಯು ವಿಲ್ ಡೆಫಿನೆಟ್ಲಿ ಸಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇನ್ ಮೀ ಆಲ್ಸೋ ಆ್ಯಸ್ ವೆಲ್. ಯಾ ಇಲ್ಲ, ಕರೆಂಟ್ಲಿ ವಾಟ್ ಐ ಆಮ್ ಡೂಯಿಂಗ್ ಅಂದರೆ ರೀಲ್ಸಲ್ಲಿ ಬರೀ ಆ್ಯಟಿಟ್ಯೂಡ್ ರೀಲ್ಸ್ ಆ್ಯಂಡ್ ರ್ಯಾಪ್ಸ್, ಕನ್ನಡ ರ್ಯಾಪ್ ಮಾಡ್ತೀನಿ, ಆ ಥರ ರೀಲ್ಸ್ ಮಾತ್ರ. ಬಟ್ ಇದರಲ್ಲಿ ತುಂಬ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆ ಥರ ಅದೂ ಇದೆ, ಆ್ಯಟಿಟ್ಯೂಡು ಇದೆ, ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಸೊ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಹೀಸ್ ಬಾಟ್ ಇಟ್ ಔಟ್.
ಅಂದರೆ ಸರ್ ಒಂದು ಈಗ ರೀಸೆಂಟಾಗಿ ಒಂದು ನಂದು ವಿಡಿಯೋನೂ ಬಂತಲ್ಲ ಸರ್, ಡ್ಯಾನ್ಸ್ ವಿಡಿಯೋ ಬಂದಾಗೂ ಅಷ್ಟೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮಿಲಿಯನ್ಸ್ ಓಡುತ್ತೆ, ಮಿಲಿಯನ್ಸ್ ವ್ಯೂಸ್ ಹೋಗುತ್ತೆ, ಲೈಕ್ಸ್ ಹೋಗುತ್ತೆ, ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಅಂದರೆ ಯಾಕಂದರೆ ನನ್ನ ಸ್ಕ್ರೀನ್ಗೆ ಹೊಸ್ದು, ಫೀಲ್ಡ್ಗೆ ಹೊಸ್ದು, ಇಂಡಸ್ಟ್ರಿಗೆ ಹೊಸ್ದು. ನನ್ನ ಮಿಲಿಯನ್ಸ್ ಮೆಂಬರ್ಸ್ ನನ್ನ ಆಕ್ಸೆಪ್ಟ್ ಮಾಡಿ ಅವ್ರು ನನಗೆ ಸಪೋರ್ಟ್ ಮಾಡಿ ಅವತ್ತಿನ ದಿವಸ ಟ್ರೆಂಡಿಂಗ್ ವಿಡಿಯೋ ಆಗಿತ್ತು. ಅಲ್ಲೇ ನಾನು ಪ್ರೂವ್ ಮಾಡಿಕೊಂಡೆ ನನ್ನ ಇದರಲ್ಲಿ, ನನಗೊಂದು ಗೆಲುವು ಬಂದಿದೆ ಅಂತ ನನಗೆ ಅಲ್ಲಿ. ಯಾಕಂದರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇಲ್ದಿರೋರಿಗೆ ಚಿಕ್ಕ ಚಿಕ್ಕದು ದೊಡ್ಡದಾಗಿ ಕಾಣಿಸುತ್ತೆ, ಹೌದಲ್ವಾ? ಅದರಿಂದ ನನಗೆ ದೊಡ್ಡದಾಗಿದ್ರು ನಂಗೆ ಅದು ಇನ್ನೂ ತುಂಬ ದೊಡ್ಡದಾಗೆ ಕಾಣಿಸ್ತು. ಈಗ ಇನ್ನೊಂದು 2 ಹೆಜ್ಜೆ ಇಟ್ಟಿದ ತಕ್ಷಣ ಬರ್ತೀವಿ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಬರ್ತೀವಿ. ಅವಾಗ ಯಾವ ಥರ ಎಲ್ಲರೂ ಹೆಂಗೆ ನಮ್ಮನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಳ್ಳೆತನವಾಗಿ ಆ್ಯಕ್ಸೆಪ್ಟ್ ಮಾಡ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಹೇಳ್ತಾ ಇರೋದೇನು ಅಂತ ಅಂದರೆ, ಪ್ಲೀಸ್ ಕನ್ನಡ ಪಿಕ್ಚರನ್ನು ಪ್ಲೀಸ್ ಥಿಯೇಟ್ರಿಗೆ ಹೋಗಿ ನೋಡಿ. ಅದರಲ್ಲೂ ಭೀಮಾನ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತು ಇದರಲ್ಲಿ ತುಂಬ ಜನ ಹೊಸ ಕಲಾವಿದರಿದ್ದೀವಿ, ತುಂಬ ಅಂದರೆ ತುಂಬ ಜನ, ಎಲ್ಲ ಹೊಸ ಕಲಾವಿದರೇ ಇರೋದು. ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಕೇಳಿದ್ರಿ ನೀವು ಇವ್ರ ಬಗ್ಗೆ, ನೀವು ರೀಲ್ಸಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿಗಿಂತ ನೀವು ರಿಯಲ್ ಲೈಫಲ್ಲಿ ಹೇಗಿದ್ದೀರಾ ಅಂತ ಕೇಳಿದ್ರಿ. ಶಿ ಈಸ್ ವೆರಿ ಗುಡ್ ಪರ್ಸನ್. ಟು ಬಿ ಫ್ರ್ಯಾಂಕ್, ಶೂಟಿಂಗಲ್ಲಿ ಮುಗಿತಾ ಇದ್ದಂಗೆ ಇಬ್ಬರು ಜೊತೆಗೆ ಇರ್ತೀವಿ, ಅಷ್ಟು ಕ್ಲೋಸು. ಅರೆ ಮನೆಗೆ ಹೋದ್ಮೇಲೆ ನಾರ್ಮಲ್ ಆಗಿರ್ತೀವಿ. ಆದರೆ ಶೂಟಿಂಗ್ ಅಂತ ಬಂದಾಗ ನನ್ನ ಬಿಟ್ಟು ಅವ್ರು ಇರ್ತಾ ಇರಲಿಲ್ಲ, ಅವರು ಬಿಟ್ಟು ನಾನು ಇರ್ತಾ ಇರಲಿಲ್ಲ. ಅವರಲ್ಲಿ ಅಷ್ಟು ಫೇಮಸ್ ಇದೆ, ಅವ್ರಿಗೂ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಒಂದು ದಿವಸಕ್ಕೂ ನಮ್ಮ ಹತ್ರ ಆ್ಯಟಿಟ್ಯೂಡಾಗಿ ನಮ್ಮ ಹತ್ರ ನಡ್ಕೊಂಡು ಇಲ್ಲ, ಮತ್ತು ಆ್ಯಟಿಟ್ಯೂಡಾಗಿ ನಮ್ಮ ಹತ್ರ ತೋರಿಸ್ಕೊಂಡಿಲ್ಲ ಅಷ್ಟೇ. ಅವ್ರ ಆ್ಯಟಿಟ್ಯೂಡ್ ಅಂತ ರೀಲ್ಸಲ್ಲಿ ಅಷ್ಟೇ. ಬೈ ಅವ್ರ ರಿಯಲ್ ಲೈಫಲ್ಲಿ ಶಿ ಈಸ್ ವೆರಿ ಗುಡ್ ಪರ್ಸನ್, ಶಿ ಈಸ್ ವೆರಿ ಗುಡ್ ಹಾರ್ಟೆಡ್ ಪರ್ಸನ್, ವೆರಿ ಕೇರಿಂಗ್ ಪರ್ಸನ್, ಲವ್ವೇಬಲ್ ಪರ್ಸನ್ ಶಿ ಈಸ್. ಐ ನೋ. ಆಮೇಲೆ ನೀವು ಆ ಥರ ಕೇಳಿದ್ರಲ್ಲ, ಅದರಿಂದ ನಾನು ಅವರಿಗೆ ಹೇಳಿದ್ದು. ಆಮೇಲೆ ದುನಿಯಾ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂತಂದರೆ, ಅವರು ತುಂಬ ಅಂದರೆ ಅವರು ತುಂಬ ಥರ ಲೈಫ್ ನೋಡಿದಾರಲ್ಲ ಸರ್. ನೋಡಿರೋದ್ರಿಂದ ನಮ್ಮಂಥವ್ರನ್ನ ಬೆಳೆಸ್ಬೇಕು ಅಂತ ತುಂಬ ಇದು ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮ್ಗೆ ಇದೆಲ್ಲ ಕನಸಾಗೆ ಉಳಿತಾ ಇತ್ತು. ನಮಗೊಂದು ಡ್ರೀಮ್ ಇತ್ತು ಆ್ಯಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ಬರಬೇಕು. ಯಾಕಂದರೆ ಡ್ಯಾನ್ಸರ್ ಆಗಿರೋದ್ರಿಂದ ನಾವು ನೋಡಿರ್ತೀವಲ್ಲ, ನಾವು ಬರಬೇಕು, ನಾವು ಮಾಡಬೇಕು ಅನ್ನೋ ಡ್ರೀಮ್ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ಎಲ್ಲೋ ಒಂದು ಕಡೆ ಬೆಳಿಬೇಕು, 4 ಜನಕ್ಕೆ ನಾವು ಕಾಣಿಸ್ಕೊಬೇಕು, ನನ್ನ ಗುರ್ತಿಡಿಬೇಕು ಅಂತ ನಮಗೂ ಆಸೆ ಇರುತ್ತೆ. ಅದಕ್ಕೊಂದು ಆಪರ್ಚುನಿಟಿ ಕೊಟ್ಟು ನಮಗೊಂದು ಲೈಫ್ ಕೊಟ್ಟಿರೋದು ಅಂದರೆ, ನಮಗೊಂದು ಲೈಫ್ ಕೊಟ್ಟಿದ್ದಾರೆ ಅವರು. ಟು ಬಿ ಫ್ರ್ಯಾಂಕ್, ನಮಗೆ ಲೈಫ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ದುನಿಯಾ ವಿಜಯ್ ಸರ್ಗೆ. ಯಾಕಂದರೆ ನಾವು ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವಾಗ ರೋಡಲ್ಲಿ ರೀಸೆಂಟಾಗಿ ಮೊನ್ನೆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ನೀವು ಭೀಮಾದಲ್ಲಿ ಮಾಡಿರ್ತೀರಾ ಅಂತ ಅವರು ಕೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, 4 ಜನ ನಮ್ಮನ್ನ ಗುರ್ತಿಡಿತಿದ್ದಾರೆ. ಅದಕ್ಕೆ ಕಾರಣ ಯಾರು ಹೇಳಿ? ದುನಿಯಾ ವಿಜಯ್ ಸರ್. ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸರ್. ಇದು ರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಐ ಕ್ಯಾನ್ ಟೆಲ್ ಯು, ಇದು ಒಂದು ಯಂಗ್ಸ್ಟರ್ ಅವ್ರ ಲೈಫ್ ಕನೆಕ್ಟ್ ಆಗುತ್ತೆ. ಬಿಕಾಸ್ ನಿಜವಾಗ್ಲೂ ನಡೀತಾ ಇರೋ ಸೀನ್ಸೇ ಎತ್ತಿರೋದು. ಆ್ಯಂಡ್ ಮೋರ್ ಓವರ್ ಹೇಳಬೇಕಂದ್ರೆ, ಲಾಟ್ ಆಫ್ ಕಾಲೇಜ್ ಹುಡುಗರಾಗಲಿ ಹುಡುಗಿರಾಗಲಿ, ಬಿಕಾಸ್ ಅವ್ರ ಪೇರೆಂಟ್ಸ್ ಹಿಂದೆ ಏನೇನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪೇರೆಂಟ್ಸ್ಗೆ ಗೊತ್ತಾಗಲ್ಲ. ಸೊ ಇದಲ್ಲಿ ತುಂಬ ಡೀಟೇಲಾಗಿ ತೋರಿಸಿದ್ದಾರೆ, ಆಯಿತಾ. ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಹೇಳ್ಬೋದು. ಅ ವೆರಿ ಗುಡ್ ಸೋಷಿಯಲ್ ಮೆಸೇಜ್ ಇದೆ ಮೂವಿಯಲ್ಲಿ. ಪ್ಲೀಸ್ ವಾಚ್ ದ ಮೂವಿ, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ಆಸ್ ಅ ಟೇಕ್ ಹೋಮ್ ಅಂತ ಹೇಳಿದ್ರೆ, ಬಿಫೋರ್ ದ ಶೂಟಿಂಗ್ ಆಶ್ ವಾಸ್ ವೆರಿ ಚೈಲ್ಡಿಶ್ ಅಂತ ಹೇಳ್ಬೋದು. ಓಕೆ, ಆಫ್ಟರ್ ದ ಮೂವಿ ಆಶ್ ಇಸ್ ಬಿಕಮ್ ವೆರಿ ಡಿಸಿಪ್ಲಿನ್ because of Dunya Vijayana. He's taught me discipline, he's taught me manners, he's taught me how to be humble to people. So that is what I have to take home from him. Yeah. At the end, ಈಗ ಸಿನಿಮಾ ನೋಡಿ ಹೊರಗೆ ಬರುವಾಗ ಜನರಿಗೆ ಹಾರ್ಡ್ ಹಿಟ್ಟಿಂಗ್ ಫೀಲ್ ಬರುತ್ತಾ ಅಥವಾ ನೆಗೆಟಿವ್ ಫೀಲ್? ಅಲ್ಲ, ನೆಗೆಟಿವ್ ಅಂತ ಇಲ್ಲ. ಐ ಕ್ಯಾನ್ ಟೆಲ್ ಯು, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ಲರಿಗೂ. ಈ ಥರನೂ ಇದೆಯಾ ಅಂತ ನೋಡೋ ಜನನೂ ಇದ್ದಾರೆ.
ಓ ದೇರ್ ಆರ್ ಫ್ಯೂ ಪೀಪಲ್ ಓ ಇದೆಲ್ಲ ಆಲ್ರೆಡಿ ನಾವು ನೋಡ್ಬಿಟ್ಟಿದ್ದೀವಿ ಅಂತ. ಬಟ್ ನೋಡಿಲ್ಲದೆ ಇರೋ ಜನರಿಗೆಲ್ಲ ಅವರಿಗೆ ಇನ್ನೂ ಅವೇರ್ನೆಸ್ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಐ ಥಿಂಕ್ ಪೀಪಲ್ ಹೂ ಹವ್ ಆಲ್ರೆಡಿ ಸೀನ್ ಅಲ್ಲ, ಅವ್ರಿಗೂ ಇನ್ನೂ ಅವೇರ್ನೆಸ್ ಬರುತ್ತೆ. ಬಿಕಾಸ್ ಮೂವಿಯಲ್ಲಿ ತುಂಬ ಏನು ಡೀಟೇಲ್ ಆಗಿ ಡೆಪ್ತ್ ಆಗಿ ತೋರಿಸಿದ್ದೀವಿ. ಏನೇನು ಆಗ್ತಾ ಇದೆ, ಕೊಲೆ ಆಗಲಿ ಇಲ್ಲಾಂದರೆ ಬೇರೆ ಏನಾದರೂ ಆಗಲಿ, ಎವ್ರಿಥಿಂಗ್ ಇಸ್ ಶೋನ್ ಇನ್ ವೆರಿ ಗುಡ್ ಡೀಟೇಲಿಂಗ್ ವೇ. ಐ ಥಿಂಕ್ ಆಪರ್ಚುನಿಟೀಸ್ ಬರ್ತಾ ಇದೆ. ಟು ಬಿ ಆನೆಸ್ಟ್, ಭೀಮಾ ರಿಲೀಸ್ ಆಗೋ ತನಕ ಎಲ್ಲದೂ ಹೋಲ್ಡಲ್ಲಿ ಇಟ್ಟಿದ್ದೀನಿ ಇವಾಗ. ಯಾ ಸೊ ಒಂದು ಬಂದಿದೆ ಸರ್, ಆ್ಯಕ್ಚುಲಿ ಒಂದು ಸೈನ್ ಆಗಿದೆ, ಆದರೆ ಅದು ಇನ್ನೂ ಶೂಟಿಂಗ್ ನಡೀತಾ ಇದೆ. ಮತ್ತೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್, ಯಾಕಂದರೆ ಕ್ಯಾರೆಕ್ಟರ್ ಆಗಿದೆ. ಅದು 9ನೇ ತಾರೀಕು ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ಥರ ನನ್ನ ಸ್ವೀಕರಿಸ್ತಾರೆ ಜನಗಳು ಅಂತ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಟ್ರೂ. ಹ್ಞೂ ಬಿಕಾಸ್ ಅಷ್ಟು ಸೀಕ್ರೆಸಿ ಅಂದರೆ ಈಗ ಒಂದು ವಿಷಯ ರಿವೀಲ್ ಮಾಡಿದ್ರೆ ಹೋಲ್ ಮೂವಿಗೆ ಗೊತ್ತಾಗುತ್ತೆ ಏನು ಕತೆ ಅಂತ ಹೇಳಿ. ಸೊ ವಿ ಆರ್ ಮೇಂಟೈನ್ ನಮ್ಮ ಕ್ಯಾರೆಕ್ಟರ್ ಹೆಸರು ಕೂಡ ರಿವೀಲ್ ಮಾಡಬಾರ್ದು ಅಂತ ನಾವು ಒಂದು ಡಿಸಿಷನಲ್ಲಿ ಇದ್ದೀವಿ. ಬಿಕಾಸ್ ಆಗಸ್ಟ್ 9ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ತಕ್ಷಣ ಹಿಂಗೆ ಬರುತ್ತೆ, ಸೊ ಎವ್ರಿಬಡಿ ವಿಲ್ ಗೆಟ್ ಟು ನೋ. ಯಾ ಯಾ ಸರ್ ಅದಕ್ಕೆ ಯಾಕೆ ಈ ಮೂವಿನ ನೋಡಲೇಬೇಕು ಅಂತಂದರೆ, ಸಲಗ ಆ ಥರ ಹಿಟ್ ಆಗಿದೆ. ಅದಾದಮೇಲೆ ನೀವಾಗ ಬೇರೆ ಲ್ಯಾಂಗ್ವೇಜಸ್ ಹೇಳಿದ್ರಿ, ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಇವಾಗ ತೆಲುಗು ಮೂವಿ ಮಾಡಿದ್ದಾರೆ, ಅದರಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು ಅಲ್ವಾ. ಅದೇ ಥರನೇ ಈ ಭೀಮಾನು ಅದೆರಡಿಗಿಂತ ತ್ರಿಬ್ಬಲ್ ಆಗಿದೆ. ಅವರು ಫುಲ್ ಹಾರ್ಡ್ ವರ್ಕ್ ಹಾಕಿದ್ದಾರೆ ಸರ್, ಫುಲ್ ಹಾರ್ಡ್ ವರ್ಕ್. ಐ ಥಿಂಕ್ ವಿಜಯ್ ಸರ್ ಬಂದ್ಬಿಟ್ಟು ಕರೆಂಟ್ ಟ್ರೆಂಡ್ಗೆ ಆಗೋ ಥರ ಮೂವಿ ತೆಗೆದಿದ್ದಾರೆ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಟುಡೇಸ್, ಎಕ್ಸಾಕ್ಟ್ಲಿ. ಸೊ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಶೋಯಿಂಗ್ ಇಟ್ ಔಟ್. ಟು ಬಿ ಆನೆಸ್ಟ್, ನಾನು ಜಸ್ಟ್ ಬಿಕಾಸ್ ಈ ಮೂವಿಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಲ್ಲ ನಾನು ಮಾತಾಡೋದು. ಇಲ್ಲಿ ತನಕ ಹಂಗೆ ಸಪೋಸ್ ನಾನು ಮಾಡಿಲ್ಲ ಅಂದ್ರೇನು ಇಲ್ಲಿ ತನಕ ಬರೋ ಕನ್ನಡ ಮೂವೀಸಲ್ಲಿ ಯಾವುದೂ ಆ ಥರ ತೋರಿಸಿಲ್ಲ ಇನ್ನು. ಸೊ ಕರೆಂಟ್ ಟ್ರೆಂಡ್ಗೆ, ಕರೆಂಟ್ ಕಾಸಸ್ಗೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ವಿಜಯ್ ಸರ್ ಇನ್ ಡೆಪ್ತ್ ಆಗಿ ತೋರಿಸಿದ್ದಾರೆ. ಮತ್ತೆ ಸಾಂಗ್ಸ್ ವಿಷಯ ಬಂದ್ರು ಅಷ್ಟೇ ಸರ್. ಈಗ ನಾನು ಒಂದೇ ಕಡೆ ವರ್ಕ್ ಮಾಡಲ್ಲ, ಆಲ್ಮೋಸ್ಟ್ ಆಂಧ್ರ, ತಮಿಳ್ನಾಡು ಆ ಥರ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಈಗ ಗ್ಯಾಪ್ ಇರ್ತಲ್ಲ, ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಆಲ್ಮೋಸ್ಟ್ ಎಲ್ಲರೂ ಸಾಂಗ್ಸ್ ಕೇಳ್ತಾರೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ತೆಲುಗು, ತಮಿಳ್ ಎಲ್ಲರೂ ಮೆಂಬರ್ಸ್ ಇರಬೇಕಾದ್ರೂ ಕಾಂಟ್ರವನೇ ಸಾಂಗ್ ಹಾಕಿದ್ರೆ ಎಲ್ಲರ ಬಯಲು ಬರುತ್ತೆ ಸರ್. ಟು ಬಿ ಫ್ರ್ಯಾಂಕ್ ಸರ್, ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ಕೊಂಡು ಇದರಲ್ಲೇ ನಾನು ಆ್ಯಕ್ಟ್ ಮಾಡಿದೆ, ಎಷ್ಟು ಹೆಮ್ಮೆಯಾಗಿ ಹೇಳ್ಕೊತೀನಿ ಗೊತ್ತಾ, ಇದರಲ್ಲೇ ನಾನು ಆ್ಯಕ್ಟ್ ಮಾಡಿರೋದು ಅಂತ. ಆಲ್ಮೋಸ್ಟ್ ಸಾಂಗ್ಸಲ್ಲೇ ಎಲ್ಲರ ಮನ್ಸಿಗೆ ತಲುಪಿದೆ ಅಂದಾಗ ಮೂವಿ ಖಂಡಿತವಾಗ್ಲೂ ತಲುಪುತ್ತೆ, ಕಾನ್ಫಿಡೆಂಟ್ ನಮಗಿದೆ. ಯಾಕಂದರೆ ಸಾಂಗ್ಸೇ ಅವ್ರ ಬಾಯಲ್ಲಿ ಈಸಿಯಾಗಿ ಹೇಳ್ತಾರೆ. ಕನ್ನಡ ತಮಿಳವರು ಕನ್ನಡದಲ್ಲಿ ಮಾತಾಡೋಕ್ಕೆ ತುಂಬ ತೊದಲುತ್ತಾರೆ, ನಾಲ್ಗೆ ಟ್ವಿಸ್ಟ್ ಆಗಲ್ಲ ಅವ್ರಿಗೆ. ಅಂಥದ್ರಲ್ಲಿ ಸಾಂಗ್ನ ಅಷ್ಟು ತಪ್ಪ ಮಾಡದೆ ಅವ್ರು ಹೇಳ್ತಾರೆ ಗೊತ್ತಾ, ಬೇರೆ ಲೆವೆಲ್ ಸರ್ ಅದು. ಥ್ಯಾಂಕ್ ಯು ಸೊ ಮಚ್.